ಎಸ್ ಐಶ್ವರ್ಯ ವಿರುದ್ಧ ವನಿತಾ ನೀಡಿದಂತಹ ವಂಚನೆ ದೂರಿಗೆ ಏನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಕ್ಷಣ ಕ್ಷಣಕ್ಕೂ ಕೂಡ ಹೊಸ ತಿರುವು ಅನ್ನೋದು ಸಿಗ್ತಾ ಇದೆ. ದೂರುದಾರೆ ವನಿತಾ ಐತಾಳ್ ಕಳ್ಳಾಟದ ಕತೆ ರೋಚಕವಾಗಿದೆ ಅಂತಾನೆ ಹೇಳ್ಬೋದು. ಕಳ್ಳಾಟದ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ ಸ್ನೇಹಿತೆ ಐಶ್ವರ್ಯ ಗೌಡ. ಹಾಗಾದ್ರೆ ಐಶ್ವರ್ಯ ಗೌಡ ಏನಂತ ಮಾಹಿತಿಯನ್ನ ನೀಡಿದ್ಲು, ಆ ವಿಡಿಯೋದಲ್ಲಿ ಏನಿದೆ ಹಾಗಾದ್ರೆ? ಐಶ್ವರ್ಯ ವಿರುದ್ಧ ವನಿತಾ ನೀಡಿದಂತಹ ವಂಚನೆ ದೂರಿಗೆ ಈಗ ಹೊಸ ಟ್ವಿಸ್ಟ್ ಸಿಗ್ತಾ ಇದೆ. ದೂರುದಾರೆ ವನಿತಾ ಐತಾಳ್ ಕಳ್ಳಾಟದ ಕಥೆ ಈಗ ರಣರೋಚಕವಾಗಿದೆ. ಕಳ್ಳಾಟದ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ ಐಶ್ವರ್ಯ ಗೌಡ. ಹಾಗಾದ್ರೆ ಐಶ್ವರ್ಯ ಗೌಡ ಮಾತಾಡಿರುವಂತಹ ವಿಡಿಯೋದಲ್ಲಿ ಏನಿದೆ? ಹಾಗಾದ್ರೆ ವನಿತಾಳ ಬಗ್ಗೆ ಐಶ್ವರ್ಯ ಗೌಡ ಹೇಳಿದ್ದಾದ್ರೂ ಏನು? ಇಲ್ಲಿದೆ ನೋಡಿ ವನಿತಾ ಐತಾಳ್ನ ರೋಚಕ ಕಹಾನಿ. ಯಾವ ರೀತಿ ಆಕೆ ವಂಚನೆಯನ್ನ ಮಾಡಿದ್ಲು, ಜನರಿಗೆ ಯಾವ ರೀತಿ ಮರಳು ಮಾಡಿದ್ಲು, ಎಷ್ಟು ಜನರನ್ನ ಕೆಡ್ಡಾಗಿ ಕೆಡುವುದರಲ್ಲಿ ಯಶಸ್ವಿ ಆದ್ಲು, ಯಾವ್ಯಾವ ರಾಜಕಾರಣಿಗಳು ಯಾವ್ಯಾವ ಪ್ರೊಡ್ಯೂಸರ್ಗಳು ಈಕೆಯ ಬಲೆಯಲ್ಲಿದ್ದಾರೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಐಶ್ವರ್ಯ ಗೌಡ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ಈಗಾಗಲೇ ಒಂದು ಕಡೆ ಏನಾಗ್ತಾ ಇದೆ ಅಂತಂದ್ರೆ, ಸಾಮಾಜಿಕ ಜಾಲತಾಣದಲ್ಲಿ ವನಿತಾ ಐಶ್ವರ್ಯ ಗೌಡಾಳ ಆ ಮಾತಿನ ಚಕಮಕಿ ಹೆಚ್ಚಾಗ್ತಾ ಇದೆ. ಆಕೆ ಪರಿಪರಿಯಾಗಿ ಬೇಡ್ಕೊಳ್ಳುವಂತಹ ಆಡಿಯೋ ಕೂಡ ಎಲ್ಲರ ಮನ ಕಿವುಚುವಂತಿದೆ. ಬಟ್ ಅವರಿಬ್ಬರ ನಡುವೆ ಏನೇನು ಡೀಲಿಂಗ್ ಆಗಿದೆ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ನೋಡಿ, ಕಾದು ಐಶ್ವರ್ಯ ಗೌಡ ಫೈನಲಿ ಒಂದು ವಿಡಿಯೋ ಮಾಡಿದ್ದಾಳೆ. ಆ ವಿಡಿಯೋದಲ್ಲಿ ವನಿತಾಳ ರೋಚಕ ತಿರುವಿನ ಬಗ್ಗೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ. ಹಾಗಾದ್ರೆ ಆ ವಿಡಿಯೋದಲ್ಲಿ ಏನಿದೆ, ಏನೇನೆಲ್ಲ ಮಾತಾಡಿರ್ಬೋದು, ಯಾರ್ಯಾರ ಹೆಸರು ಪ್ರಸ್ತಾಪ ಆಗಿರಬಹುದು ಅನ್ನೋದರ ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈಗಾಗಲೇ ಯಾವ ರೀತಿ ಆಕೆ ವಂಚನೆ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ಲು, ಎಷ್ಟು ಜನರನ್ನ ಕೆಡ್ಡಾಕೆ ಕಡುಕೊಂಡಿದ್ಲು ಅನ್ನೋದ್ರ ಡೀಟೇಲ್ಸ್ ಕೊಟ್ಟಿದ್ದಾಳೆ. ಇಬ್ಬರು ಗೆಳತಿಯರ ನಡುವೆ ಜಗಳ ಜೋರಾಗಿದೆ. ಅರ್ಧ ಸತ್ಯ ಹೇಳಿ ಯಾಮಾರಿಸಿದ್ರ ವನಿತಾ ಐತಾಳ್ ಅನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ತಾನಿದ್ದ ಫೋಟೋ ಬಿಟ್ಟು ಐಶ್ವರ್ಯ ಫೋಟೋ ಮಾತ್ರ ಕಳಿಸಿದ್ಯಾಕೆ? ಇದು ಸಹಜವಾಗಿ ಮೂಡುವಂತ ಪ್ರಶ್ನೆ. ನೋಡಿ, ಆಕೆ ಇರುವಂತ ಫೋಟೋ ಬಿಟ್ಬಿಟ್ಟು ಬರೀ ಐಶ್ವರ್ಯ ಇರುವಂತ ಫೋಟೋವನ್ನ ಮಾತ್ರ ಕಳಿಸಿದ್ದಾರೆ. ಇಬ್ಬರು ಆತ್ಮೀಯರೇ, ಅಸಲಿ ಸತ್ಯವನ್ನ ಮುಚ್ಚಿಟ್ಟಿದ್ಯಾಕೆ ವನಿತಾ? ವಿನಾಯಕ್ ಕುಲಕರ್ಣಿಗೆ ಗದೆ, ಬೆಳ್ಳಿ ಕಿರೀಟ, ಖಡ್ಗವನ್ನ ನೀಡಿದ್ಯಾರು? ನೋಡಿ, ರಾಜಕಾರಣಿಗಳು ಕಾಂಗ್ರೆಸ್ನ ಪ್ರಬಲ ನಾಯಕ ಶಾಸಕ ವಿನಾಯಕ್ ಕುಲಕರ್ಣಿಗೆ ಗದೆ ಕೊಟ್ಟಿದ್ದಾರಂತೆ, ಬೆಳ್ಳಿ ಕಿರೀಟವನ್ನ ಕೊಟ್ಟಿದ್ದಾರಂತೆ, ಖಡ್ಗ ಕೂಡ ನೀಡಿದ್ದಾರಂತೆ. ಹಾಗಾದ್ರೆ ನೀಡಿದ್ಯಾರು ಇದನ್ನ? ವರಾಹಿ ಜ್ಯುವೆಲರ್ಸ್ ಅಂಗಡಿಯಿಂದ ತರಲಾಗಿದೆಯಂತೆ ಬೆಳ್ಳಿ ಸಾಮಗ್ರಿಗಳು. ಕುಲಕರ್ಣಿಗೆ ಸನ್ಮಾನ ಮಾಡೋದಕ್ಕೆ ಕರೆದೊಯ್ದಿದ್ದೆ ಈ ವನಿತಾ ಐತಾಳ್. ನೋಡಿ, ಐಶ್ವರ್ಯ ಗೌಡ ಗದೆ ನೀಡಿದ್ರೆ ಬೆಳ್ಳಿ ಕಿರೀಟವನ್ನ ತೊಡಿಸಿದ್ದು ವನಿತಾ. ತಾನಿದ್ದು ಇಲ್ಲದಂತೆ ನಟಿಸಿದ್ದ ವನಿತಾ ಕಥೆಯನ್ನ ಬಿಚ್ಚಿಟ್ಟಿದ್ದಾಳೆ ಐಶ್ವರ್ಯ ಗೌಡ. ವನಿತಾ ರಿವೀಲ್ ಮಾಡಿದ ಫೋಟೋಗಳಲ್ಲಿ ಅರ್ಧ ಸತ್ಯ ಇದೆ, ಇನ್ನರ್ಧ ಸುಳ್ಳಿದೆ. ಕುಲಕರ್ಣಿ ಫಾರ್ಮ್ ಹೌಸ್ಗೆ ಹೋಗಿದ್ದು ಐಶ್ವರ್ಯ ಮಾತ್ರನಾ, ಅಥವಾ ವನಿತಾನೂ ಹೋಗಿದ್ಲಾ? ಅದೇ ಜಾಗ, ಅದೇ ಕುದುರೆ, ಅದೇ ಶಾಸಕರ ಫಾರ್ಮ್ ಹೌಸ್ ಬೇರೆ. ಕುದುರೆ ಜೊತೆ ಫೋಸ್ ಕೊಟ್ಟಿದ್ದಾಳೆ ವನಿತಾ ಐತಾಳ್. ವನಿತಾ ಐತಾಳ್ ಕತೆ ಎಳೆಗೆ ಹೇಳಿದ್ದಾಳೆ ಐಶ್ವರ್ಯ ಗೌಡ. ಹಾಗಾದ್ರೆ ಏನ್ ಮಾತಾಡಿದ್ಲು ಕೇಳ್ತಾ ಹೋಗೋಣ. ಸರ್, ಈಗ ನಿಮ್ಗೆ ತಿಳಿದು ಬಂದಂಗೆನೆ ಚಿನ್ನ ಬೆಳ್ಳಿ ಅಂಗಡಿ ನಾನು ಇಟ್ಟಿಲ್ಲ, ಆಕೆ ಚಿನ್ನ ಬೆಳ್ಳಿ ಅಂಗಡಿ ಇಟ್ಟಿರೋದು. ಗದೆ, ಕತ್ತಿ, ಕಿರೀಟ ಇದೆಲ್ಲ ನನಗೆ ಸಿಗಲ್ಲ, ಆಕೆಗೆ ಸಿಗೋದು.
ಆಕೆ ತಗೊಂಡು ಹಿಂಗೆ ಸನ್ಮಾನ ಮಾಡಕ್ಕೆ ಹೋಗೋಣ ಬನ್ನಿ ಅಂತ ನಾನು ಕರೆದಿದ್ದೌದು. ಆ ಟೈಮಲ್ಲಿ ನನಗೆ ನಾನು ಸ್ವಲ್ಪ ಲೇಟಾಗಿ ಹೋದೆ. ಸೊ ಬರೀ ಕತ್ತಿ ಕೊಟ್ಟಿರೋದು ಗದೆ ಕೊಟ್ಟಿರೋದ್ರ ಬಗ್ಗೆ ಹೇಳ್ತಿದ್ರೆ ಕಿರೀಟ ಯಾರಿಟ್ರು ಅಂತ ನೋಡಿ. ಎಲ್ಲೋ ಪಾಪ ಆಕೆ ಹತ್ರ ಅದು ಫೋಟೋ ಅವೈಲೇಬಲ್ ಇಲ್ಲ ಅನ್ಸುತ್ತೆ. ನಾನೇ ಕೊಡ್ತೀನಿ ನಿಮಗೆ. ಗದೆ ಕೊಟ್ಟಿರೋದು ಮಾತ್ರ ಅವಳು ಕೊಟ್ಟಿದ್ದಾಳೆ ನಿಮಗೆ. ಕಿರೀಟ ಇಟ್ಟಿರೋದು ಕೊಟ್ಟಿಲ್ಲ. ಕಿರೀಟ ಇಡೋದು ನಾನೇ ಕೊಡ್ತೀನಿ. ಮತ್ತೆ ಇನ್ನೊಂದು ನೋಡಿದೆ ನಾನು, ಏನು ಕುದುರೆ ಜೊತೆ ಇರೋ ಫೋಟೋ ನೋಡಿದೆ. ಅದೇ ಜಾಗದಲ್ಲಿ ಅದೇ ಪ್ಲೇಸಲ್ಲಿ ಆಕೆನೇ ತಗೊಂಡಿದ್ದಾಳೆ. ನನ್ನ ಫೋಟೋ ಅವಳು ತೆಗ್ದಿದ್ದಾಳೆ, ಅವಳ ಫೋಟೋ ನಾನು ತೆಗ್ದಿದ್ದೀನಿ. ಪಾಪ ಅವ್ರ ಹತ್ರ ಅವ್ರಿರೋದು ಫೋಟೋ ಅವೈಲೇಬಲ್ ಇಲ್ಲ ಅಂತ ಅನ್ಸುತ್ತೆ. ಅದನ್ನು ನಾನೇ ಕೊಡ್ತೀನಿ. ಯಾಕೆ ಸುಮ್ಮನೆ ಅರ್ಧಂಬರ್ಧ ತೋರಿಸ್ಕೊಂಡು ಅರ್ಧಂಬರ್ಧ ಹೇಳ್ಕೊಂಡು ಯಾಕೆ ಎಲ್ರದಾರೇನೋ ತಪ್ಪಿಸ್ಕೊಂಡು ಅವ್ರು ಮಾತ್ರ ನನ್ನ ನೆಗೆಟಿವ್ ಆಗಿ ತೋರಿಸಿ ಅವ್ರು ಮಾತ್ರ ಯಾಕೆ ಪಾಸಿಟಿವ್ ಆಗಿ ಕೂತ್ಕೋತಾ ಇದ್ದಾರೆ? ಅದೇ ಸೇಮ್ ಫೋಟೋಸ್ಗಳು ಅದೇ ಜಾಗದಲ್ಲಿ ಆಕೆನೂ ಇರೋ ಫೋಟೋಸ್ಗಳನ್ನ ನಾನೇ ಕೊಡ್ತೀನಿ. ಯಾಕೆ ನನ್ನನ್ನು ಮಾತ್ರ ನೆಗೆಟಿವ್ ಆಗಿ ತೋರಿಸ್ತಾ ಇರೋದು? ಯಾಕೆ ನನ್ನನ್ನು ಮಾತ್ರ ನೆಗೆಟಿವ್ ಮಾಡ್ತಿದ್ದಾಳೆ ಯಾಕೆ? ಇದರಿಂದ ಏನಿದೆ ಉದ್ದೇಶ ನೀವುಗಳೇ ಅರ್ಥ ಮಾಡ್ಕೊಳ್ಳಿ. ಈಗ ಪಾಸಿಟಿವ್ ಆಗಿ ತೋರಿಸೋದಿದ್ದಿದ್ರೆ ಅಥವಾ ಪಾಸಿಟಿವ್ ಆಗಿ ಹೇಳೋದಿದ್ದಿದ್ರೆ ಅಥವಾ ಏನೋ ಒಂದು ಹೇಳೋದಿದ್ರೆ ಇರೋ ಸತ್ಯ ಏನಿದೆ ಅದನ್ನು ತೋರಿಸ್ಬೇಕಾಗಿತ್ತು. ಸತ್ಯನ ಮಾತ್ರ ಮುಚ್ಚಿಟ್ಟು ನನ್ನೊಬ್ಬಳನ್ನೇ ನೆಗೆಟಿವ್ ಮಾಡಕ್ಕೆ ತೋರಿಸ್ತಾ ಇದ್ದಾಳೆ ಅಂದರೆ ಇದರಿಂದ ಏನು ಅರ್ಥ ಇದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಸರ್, ಈಗ ನಿಮ್ಗೆ ತಿಳಿದು ಬಂದಂಗೆನೆ ಚಿನ್ನ ಬೆಳ್ಳಿ ಅಂಗಡಿ ನಾನು ಇಟ್ಟಿಲ್ಲ, ಆಕೆ ಚಿನ್ನ ಬೆಳ್ಳಿ ಅಂಗಡಿ ಇಟ್ಟಿರೋದು. ಗದೆ ಕತ್ತಿ ಕಿರೀಟ ಇದೆಲ್ಲ ನನಗೆ ಸಿಗಲ್ಲ, ಆಕೆಗೆ ಸಿಗೋದು. ಆಕೆ ತಗೊಂಡು ಹಿಂಗೆ ಸನ್ಮಾನ ಮಾಡಕ್ಕೆ ಹೋಗೋಣ ಬನ್ನಿ ಅಂತ ನಾನು ಕರೆದಿದ್ದೌದು. ಆ ಟೈಮಲ್ಲಿ ನಾನು ಸ್ವಲ್ಪ ಲೇಟಾಗಿ ಹೋದೆ. ಸೊ ಬರೀ ಕತ್ತಿ ಕೊಟ್ಟಿರೋದು ಗದೆ ಕೊಟ್ಟಿರೋದ್ರ ಬಗ್ಗೆ ಹೇಳ್ತಿದ್ರೆ ಕಿರೀಟ ಯಾರಿಟ್ರು ಅಂತ ನೋಡಿ. ಎಲ್ಲೋ ಪಾಪ ಆಕೆ ಹತ್ರ ಅದು ಫೋಟೋ ಅವೈಲೇಬಲ್ ಇಲ್ಲ ಅನ್ಸುತ್ತೆ. ನಾನೇ ಕೊಡ್ತೀನಿ ನಿಮಗೆ. ಗದೆ ಕೊಟ್ಟಿರೋದು ಮಾತ್ರ ಅವಳು ಕೊಟ್ಟಿದ್ದಾಳೆ ನಿಮಗೆ. ಕಿರೀಟ ಇಟ್ಟಿರೋದು ಕೊಟ್ಟಿಲ್ಲ. ಕಿರೀಟ ಇಡೋದು ನಾನೇ ಕೊಡ್ತೀನಿ. ಇನ್ನೊಂದು ನೋಡಿದೆ ನಾನು, ಏನು ಕುದುರೆ ಜೊತೆ ಇರೋ ಫೋಟೋ ನೋಡಿದೆ. ಅದೇ ಜಾಗದಲ್ಲಿ ಅದೇ ಪ್ಲೇಸಲ್ಲಿ ಆಕೆನೇ ತಗೊಂಡಿದ್ದಾಳೆ. ನನ್ನ ಫೋಟೋ ಅವಳು ತೆಗ್ದಿದ್ದಾಳೆ, ಅವಳ ಫೋಟೋ ನಾನು ತೆಗ್ದಿದ್ದೀನಿ. ಪಾಪ ಅವ್ರ ಹತ್ರ ಅವ್ರಿರೋದು ಫೋಟೋ ಅವೈಲೇಬಲ್ ಇಲ್ಲ ಅಂತ ಅನ್ಸುತ್ತೆ. ಅದನ್ನು ನಾನೇ ಕೊಡ್ತೀನಿ. ಯಾಕೆ ಸುಮ್ಮನೆ ಅರ್ಧಂಬರ್ಧ ತೋರಿಸ್ಕೊಂಡು ಅರ್ಧಂಬರ್ಧ ಹೇಳ್ಕೊಂಡು ಯಾಕೆ ಎಲ್ರದಾರೇನೋ ತಪ್ಪಿಸ್ಕೊಂಡು ಅವ್ರು ಮಾತ್ರ ನನ್ನ ನೆಗೆಟಿವ್ ಆಗಿ ತೋರಿಸಿ ಅವ್ರು ಮಾತ್ರ ಯಾಕೆ ಪಾಸಿಟಿವ್ ಆಗಿ ಕೂತ್ಕೋತಾ ಇದ್ದಾರೆ? ಅದೇ ಸೇಮ್ ಫೋಟೋಸ್ಗಳು ಅದೇ ಜಾಗದಲ್ಲಿ ಆಕೆನೂ ಇರೋ ಫೋಟೋಸ್ಗಳನ್ನ ನಾನೇ ಕೊಡ್ತೀನಿ. ಯಾಕೆ ನನ್ನನ್ನು ಮಾತ್ರ ನೆಗೆಟಿವ್ ಆಗಿ ತೋರಿಸ್ತಾ ಇರೋದು? ಯಾಕೆ ನನ್ನನ್ನು ಮಾತ್ರ ನೆಗೆಟಿವ್ ಮಾಡ್ತಿದ್ದಾಳೆ ಯಾಕೆ? ಇದರಿಂದ ಏನಿದೆ ಉದ್ದೇಶ ನೀವುಗಳೇ ಅರ್ಥ ಮಾಡ್ಕೊಳ್ಳಿ. ಈಗ ಪಾಸಿಟಿವ್ ಆಗಿ ತೋರಿಸೋದಿದ್ದಿದ್ರೆ ಅಥವಾ ಪಾಸಿಟಿವ್ ಆಗಿ ಹೇಳೋದಿದ್ದಿದ್ರೆ ಅಥವಾ ಏನೋ ಒಂದು ಹೇಳೋದಿದ್ರೆ ಇರೋ ಸತ್ಯ ಏನಿದೆ ಅದನ್ನು ತೋರಿಸ್ಬೇಕಾಗಿತ್ತು. ಸತ್ಯನ ಮಾತ್ರ ಮುಚ್ಚಿಟ್ಟು ನನ್ನೊಬ್ಬಳನ್ನೇ ನೆಗೆಟಿವ್ ಮಾಡಕ್ಕೆ ತೋರಿಸ್ತಾ ಇದ್ದಾಳೆ ಅಂದರೆ ಇದರಿಂದ ಏನು ಅರ್ಥ ಇದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ. ಸರ್, ಈಗ ನಿಮ್ಗೆ ತಿಳಿದು ಬಂದಂಗೆನೆ ಚಿನ್ನ ಬೆಳ್ಳಿ ಅಂಗಡಿ ನಾನು ಇಟ್ಟಿಲ್ಲ. ಗಮನಿಸ್ತಾ ಇದ್ದೀರಾ, ಈಗಾಗಲೇ ದೂರುದಾರೆ ವನಿತಾ ಐತಾಳ್ ಅವರ ಕಳ್ಳಾಟದ ಕತೆ ಒಂದು ಕಡೆ ಆದ್ರೆ ಐಶ್ವರ್ಯ ಗೌಡ ಎಳೆಯಾಗಿ ಬಿಚ್ಚಿಡ್ತಿದ್ದಾಳೆ. ಸೊ ಒಂದು ಕಡೆ ಗದೆ ಕೊಟ್ಟು ವಧೆ ತಿನ್ನೋದು ಇದೆ ಅನ್ಸುತ್ತೆ. ಮೇ ಬಿ ಈಗಾಗಲೇ ವಂಚನೆ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಗದೆ ಕೊಟ್ಟಿದ್ಯಾರು, ಖಡ್ಗ ಕೊಟ್ಟಿದ್ಯಾರು, ಕಿರೀಟ ಕೊಟ್ಟಿದ್ಯಾರು, ಇವೆಲ್ಲ ಕೊಡುವಂತ ಅವಶ್ಯಕತೆ ಏನಿತ್ತು? ಫಾರ್ಮ್ ಹೌಸ್ಗಳಿಗೆ ಹೋಗುವಂತ ನೆಸೆಸಿಟಿ ಏನಿತ್ತು? ಕುದುರೆ ಜೊತೆ ಒಬ್ಬರ ಫೋಟೋ ರಿವೀಲ್ ಮಾಡಿದ್ರೆ ಮತ್ತೊಬ್ಬರ ಫೋಟೋ ರಿವೀಲ್ ಆಗಿಲ್ಲ. ವಿನಯ್ ಕುಲಕರ್ಣಿ ಅವರ ಫಾರ್ಮ್ ಹೌಸ್ ಅಂತಾನೆ ಹೇಳಲಾಗ್ತಾ ಇದೆ. ಕೇವಲ ಈಗ ಐಶ್ವರ್ಯ ಗೌಡ ಮಾತ್ರನೇನ ಹೋಗಿದ್ದು ವಿನಯ್ ಕುಲಕರ್ಣಿ ಅವರ ಫಾರ್ಮ್ ಹೌಸ್ಗೆ? ಅದೇ ಜಾಗ, ಅದೇ ಕುದುರೆ, ಅದೇ ಶಾಸಕರ ಫಾರ್ಮ್ ಹೌಸ್ ಇದು. ಕುದುರೆ ಜೊತೆ ಫೋಸ್ ಕೊಟ್ಟಿದ್ದಾಳೆ ಈಗ ವನಿತಾ ಐತಾಳ್ ಕತೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾಳೆ ಐಶ್ವರ್ಯ ಗೌಡ. ಗಮನಿಸಿದ್ರಿ ಈಗಾಗಲೇ ದೋಸ್ತಿ ಕುಸ್ತಿಗೆ ಕಾರಣವಾಯ್ತಾ? ಹಾಗಾದ್ರೆ ವನಿತಾ ಐತಾಳ್ ಅವರ ದುರಾಸೆ ಬಗೆದಷ್ಟು ಬಯಲಾಗ್ತಾನೆ ಇದೆ ಚಿನ್ನದ ಕಹಾನಿ. ಇಲ್ಲಿ ಟಾರ್ಗೆಟ್ ಆಗೋದೆ ಗಣ್ಯರನ್ನೇ ಟಾರ್ಗೆಟ್ ಮಾಡ್ತಾಳಂತೆ ಈ ವನಿತಾ ಐತಾಳ್. ಶ್ರೀಮಂತರು, ರಾಜಕಾರಣಿಗಳೇ ಈಕೆಯ ಟಾರ್ಗೆಟ್. ಗಣ್ಯರನ್ನ ವಾರಾಹಿ ಜ್ಯುವೆಲರ್ಸ್ಗೆ ಆಹ್ವಾನಿಸ್ತಾಳೆ, ಫೋಟೋ ತೆಗೆಸ್ಕೊಳ್ತಾಳೆ. ಮೊದಲು ಫೋಟೋ, ನಂತರ ಹೂಡಿಕೆಗೆ ಆಮಿಷ ಒಡ್ಡೋಕೆ ಪ್ರೇರೇಪಿಸ್ತಾಳೆ. ಫೋಟೋ ಬಳಸ್ಕೊಂಡು ದೊಡ್ಡವರಿಗೆ ಗಾಳ ಹಾಕಿದ್ಲಂತೆ ಈ ವನಿತಾ ಐತಾಳ್ ಕಹಾನಿ ಬಿಚ್ಚಿಟ್ಟಿದ್ದಾಳೆ ಐಶ್ವರ್ಯ ಗೌಡ.
ನನ್ನನ್ನ ಕೆಟ್ಟವಳನ್ನಾಗಿ ಬಿಂಬಿಸಿ ಏನ್ ಲಾಭ ಮಾಡೋದಕ್ಕೆ ಹೊರಟಿದ್ದಾಳೋ ಏನೋ ಗೊತ್ತಾಗ್ತಿಲ್ಲ. ಓಂಕಾರ್ ಕೋಆಪರೇಟಿವ್ ಸೊಸೈಟಿ ಫಂಡ್ ಎಷ್ಟಿದೆ? ಓಂಕಾರ್ ಕೋಆಪರೇಟಿವ್ ಸಂಘದಲ್ಲಿ ಹಣ ಖಾಲಿ ಆಗಿರೋದು ನನಗೆ ಗೊತ್ತಿದೆ. ಎಷ್ಟು ಜನರ ಜೀವನದ ಜೊತೆ ಆಟ ಆಡ್ತಾ ಇದ್ದಾಳೆ. ಅವಳಿಗೆ ಯಾಕಿನ್ನೂ ಕೂಡ ಬುದ್ಧಿ ಬರ್ತಾ ಇಲ್ಲ ಅಂತ ಐಶ್ವರ್ಯ ಗೌಡ ಸವಾಲನ್ನ ಹಾಕಿದ್ದಾಳೆ ವನಿತಾಳಿಗೆ. ಗಮನಿಸ್ತಾ ಇದ್ದೀರಿ ಈಗಾಗಲೇ ಒಂದು ಕಡೆ ವನಿತಾಳ ಕರಾಳ ಮುಖವನ್ನ ಮತ್ತೊಮ್ಮೆ ಬಿಚ್ಚಿಟ್ಟಿದ್ದಾಳೆ. ಈ ವಿಡಿಯೋದಲ್ಲಿ ಏನ್ ಹೇಳಿದ್ರು ಹಾಗಾದ್ರೆ ಐಶ್ವರ್ಯ ಕೇಳ್ತಾ ಹೋಡ. ಅದೇ ವಿಷಯ ಹೇಳಕ್ ಬಂದೆ. ದೊಡ್ಡವ್ರ ಸಂಪರ್ಕ ನನಗಿಂತನೂ ಜಾಸ್ತಿ ಆಕೆಗಿದೆ. ನಾನೇನು ಯಾವ ಜ್ಯುವೆಲರಿ ಶಾಪು ಇಟ್ಟಿಲ್ಲ, ಅಥವಾ ಈಗ ನನ್ನ ಬಗ್ಗೆ ನೀವೆಲ್ಲರೂ ಸರ್ಚ್ ಮಾಡಿರೋ ಹಾಗೆ ನನ್ಗೆ ಯಾವುದು ಬಿಸ್ನೆಸ್ ಅಂತ ಹೇಳ್ಕೊಂಡು ಯಾವುದೋ ಜ್ಯುವೆಲರಿ ಶಾಪ್ ಇಡೋದು ಅಥವಾ ಯಾವುದೋ ಕೋಪರೇಟಿವ್ ಬ್ಯಾಂಕ್ ನಡೆಸೋದೋ ಅದು ಯಾವುದೂ ಇಲ್ಲ. ನಿಮ್ಗಳಿಗೆಲ್ರಿಗೂ ಗೊತ್ತಿರೋ ಹಾಗೇನೆ. ಸೊ ಆಕೆ ಜ್ಯುವೆಲರಿ ಶಾಪ್ ನಡೆಸ್ತಾ ಇರೋದು, ಆಕೆ ಕೋಪರೇಟಿವ್ ಬ್ಯಾಂಕ್ಸ್ ನಡೆಸ್ತಾ ಇರೋದು. ನನಗಿಂತ ದೊಡ್ಡವ್ರ ಪರಿಚಯ ಆಕೆಗಿದೆ. ಎಲ್ರು ಶೋರೂಮ್ ಕರೆಯೋದು, ಇನ್ವೈಟ್ ಮಾಡೋದು, ಅವ್ರಿಗೆ ಇದು ನನ್ನ ಶೋರೂಮ್ ಅಂತ ಹೇಳೋದು, ಜೊತೆಗೆ ನನ್ನ ಶೋರೂಮ್ ಜೊತೆಗೆ ನಿಮ್ದು ಶೋರೂಮ್ ಅಂತ ಹೇಳೋದು, ನಿಮ್ದೇನೇ ಇದ್ರು ಇಲ್ಲೇ ನೋಡ್ಕೊಳ್ಳಿ, ನಿಮ್ ಬ್ಲ್ಯಾಕ್ನೆಲ್ಲ ವೈಟ್ ಮಾಡ್ತೀನಿ ಅಂತ ಹೇಳೋದು, ಅವ್ರಿಗೆಲ್ಲ ಅಪ್ರೋಚ್ ಮಾಡೋದು, ನಿಮ್ಮ ಫಂಡ್ ತಗೊಬಂದು ಇಲ್ಲ ಹಾಕಿ ಅಂತ ಹೇಳೋದು. ಆ ಕೆಲಸ ನಾನು ಮಾಡ್ತಿಲ್ಲ, ಆ ಕೆಲಸ ಅವರೇ ಮಾಡ್ತಿರೋದು. ಇದೇ ವಿದ್ಯಾರಣ್ಯಪುರಮಲ್ಲಿ ಹೋಗಿ ಕೇಳಿ ಆಕೆ ಬಗ್ಗೆ, ಇಡೀ ಹಿಸ್ಟ್ರಿನೇ ಬರುತ್ತೆ. ಆಕೆ ಎಷ್ಟೆಷ್ಟು ಜನ ಚೀಟ್ ಮಾಡಿದ್ದಾರೆ, ಪ್ರತಿಯೊಬ್ರು ನನಗೆ ಎಷ್ಟು ಜನ ಕಾಲ್ ಮಾಡಿದ್ದಾರೆ. ಸ್ವಲ್ಪ ದಿನಕ್ಕಾದ್ರೆ ಆಕೆ ಕಡೆಯಿಂದನೂ ಎಲ್ಲ ಅವ್ರಗಳ ಕಡೆಯಿಂದನೂ ನಿಮಗೆ ನಂದು ಏನು ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ಗಳು ಕೊಡ್ತಾ ಇದ್ದಾರೆ ಅದಕ್ಕಿಂತ ಡಬಲ್ ನ್ಯೂಸ್ಗಳು ನಿಮಗೂ ಸಿಗುತ್ತೆ. ಮತ್ತೆ ಯಾಕೆಲ್ಲ ಅಮಾಯಕರನ್ನೆಲ್ಲ ಇದ್ರ ಜೊತೆಗೆ ಸೇರಿಸ್ಕೊಂಡು, ಇಲ್ಲದೆ ಇರೋರ್ನ ಯಾಕೆಲ್ಲರನ್ನು ಸೇರಿಸ್ಕೊಂಡು ಅವ್ರ ಹೆಸರುಗಳನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಯಾಕೆ ಇದೆಲ್ಲ ಬೇಕಾಗಿದೆ ನಿಮಗೆ? ಇವತ್ತೇ ಎಲ್ರಿಗೂ ಮುಂದೆ ಒಂದು ಮಾತು ಹೇಳಿದ್ರು ಆಕೆ. ಯಾವಾಗ ನ್ಯೂಸ್ ಚಾನಲ್ ಜೊತೆ ನಾನು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಅವರು ನಮಗೂ ಇಬ್ರಿಗೂ ಡಿಬೇಟ್ ನಡೆದಾಗ ಒಂದು ಮಾತು ಹೇಳಿದ್ರು ಆಕೆ. ಸರ್ ನನಗೇನೂ ಬೇಡ ಸರ್, ನನ್ಗೆ ಯಾವುದೋ ಬೇಡ ಸರ್, ಆಕೆಗೆ ಚಿನ್ನ ಕೊಟ್ಟಿದ್ದೀನಿ, ಅವ್ರು ನನಗೆ ದುಡ್ಡು ಕೊಡಬೇಕು ಅಂದ್ರು. ಚಿನ್ನ ದುಡ್ಡು ಇದಿಷ್ಟರಲ್ಲೇ ಇದೆಯಾ ಇವತ್ತು ಈ ವಿಷಯ? ಮುಂದುವರೆದೇ ಅಲ್ವಾ ಈ ವಿಷಯ? ಚಿನ್ನ ದುಡ್ಡರಲ್ಲೇ ಇದೆಯಾ? ಯಾಕೆ ಮತ್ತೆ ಚಿನ್ನ ದುಡ್ಡಿದ ಮೇಲೆ ಯಾಕೆ ಇದಕ್ಕೆ ಧರ್ಮ ಅವ್ರು ಎಂಟ್ರಿ ಆದ್ರು, ಡಿ.ಕೆ. ಸುರೇಶ್ ಅವರು ಎಂಟ್ರಿ ಆದ್ರು, ವಿನಯ್ ಕುಲಕರ್ಣಿ ಅವರು ಎಂಟ್ರಿ ಆದ್ರು, ಯಾಕೆ ಎಲ್ಲರೂ ಎಂಟ್ರಿ ಆಗ್ತಿದ್ದಾರೆ? ಅದಕ್ಕೆ ನಾನು ಅವತ್ತು ಹೇಳಿದ್ದು ಇದರಿಂದ ಯಾರೋ ಇದ್ದಾರೆ, ಈಗಲೂ ಹೇಳ್ತೀನಿ ಇದರಿಂದ ಯಾರಿದ್ದಾರೆ ಅಂತ ನನಗೆಲ್ಲ ಗೊತ್ತಿದೆ. ಪ್ರತಿಯೊಂದೂ ಸಾಕ್ಷಿ ಸಮೇತ ಅವ್ರು ಯಾವ ರೀತಿ ಅವರು ಹುಟ್ಟಾಕಿ ಸಾಕ್ಷಿನ ಕ್ರಿಯೇಟ್ ಮಾಡಿ ಕೊಡ್ತಿದ್ದಾರೆ. ನಾನು ಆ ಸಾಕ್ಷಿ ಸಮೇತನೇ ನಿಮ್ಗೆ ಏನೇನು ಬೇಕು ಎಲ್ಲ ಪ್ರೂಫ್ ಸಮೇತನೇ ನಿಮ್ಮ ಮುಂದೆ ಹೇಳ್ತೀನಿ. ಒಂದೆರಡು ದಿನ ಕಾಯಿರಿ. ನಾನು ತಾಳ್ಮೆಯಿಂದ ಕೂತಿರೋ ರೀಸನು ಅದು ಒಂದೇನೆ. ಅದೇ ವಿಷಯ ಹೇಳಕ್ ಬಂದೆ. ದೊಡ್ಡವ್ರ ಸಂಪರ್ಕ ನನಗಿಂತನೂ ಜಾಸ್ತಿ ಆಕೆಗಿದೆ. ನಾನೇನು ಯಾವ ಜ್ಯುವೆಲರಿ ಶಾಪು ಇಟ್ಟಿಲ್ಲ, ಅಥವಾ ಈಗ ನನ್ನ ಬಗ್ಗೆ ನೀವೆಲ್ಲರೂ ಸರ್ಚ್ ಮಾಡಿರೋ ಹಾಗೆ ನನ್ಗೆ ಯಾವುದು ಬಿಸ್ನೆಸ್ ಅಂತ ಹೇಳ್ಕೊಂಡು ಯಾವುದೋ ಜ್ಯುವೆಲರಿ ಶಾಪ್ ಇಡೋದು ಅಥವಾ ಯಾವುದೋ ಕೋಪರೇಟಿವ್ ಬ್ಯಾಂಕ್ ನಡೆಸೋದೋ ಅದು ಯಾವುದೂ ಇಲ್ಲ. ನಿಮ್ಗಳಿಗೆಲ್ರಿಗೂ ಗೊತ್ತಿರೋ ಹಾಗೇನೆ. ಸೊ ಆಕೆ ಜ್ಯುವೆಲರಿ ಶಾಪ್ ನಡೆಸ್ತಾ ಇರೋದು, ಆಕೆ ಕೋಪರೇಟಿವ್ ಬ್ಯಾಂಕ್ಸ್ ನಡೆಸ್ತಾ ಇರೋದು. ನನಗಿಂತ ದೊಡ್ಡವ್ರ ಪರಿಚಯ ಆಕೆಗಿದೆ. ಎಲ್ರು ಶೋರೂಮ್ ಕರೆಯೋದು, ಇನ್ವೈಟ್ ಮಾಡೋದು, ಅವ್ರಿಗೆ ಇದು ನನ್ನ ಶೋರೂಮ್ ಅಂತ ಹೇಳೋದು, ಜೊತೆಗೆ ನನ್ನ ಶೋರೂಮ್ ಜೊತೆಗೆ ನಿಮ್ದು ಶೋರೂಮ್ ಅಂತ ಹೇಳೋದು, ನಿಮ್ದೇನೇ ಇದ್ರು ಇಲ್ಲೇ ನೋಡ್ಕೊಳ್ಳಿ, ನಿಮ್ ಬ್ಲ್ಯಾಕ್ನೆಲ್ಲ ವೈಟ್ ಮಾಡ್ತೀನಿ ಅಂತ ಹೇಳೋದು, ಅವ್ರಿಗೆಲ್ಲ ಅಪ್ರೋಚ್ ಮಾಡೋದು, ನಿಮ್ಮ ಫಂಡ್ ತಗೊಬಂದು ಇಲ್ಲ ಹಾಕಿ ಅಂತ ಹೇಳೋದು. ಆ ಕೆಲಸ ನಾನು ಮಾಡ್ತಿಲ್ಲ, ಆ ಕೆಲಸ ಅವರೇ ಮಾಡ್ತಿರೋದು. ಇದೇ ವಿದ್ಯಾರಣ್ಯಪುರಮಲ್ಲಿ ಹೋಗಿ ಕೇಳಿ ಆಕೆ ಬಗ್ಗೆ, ಇಡೀ ಹಿಸ್ಟ್ರಿನೇ ಬರುತ್ತೆ. ಆಕೆ ಎಷ್ಟೆಷ್ಟು ಜನ ಚೀಟ್ ಮಾಡಿದ್ದಾರೆ, ಪ್ರತಿಯೊಬ್ರು ನನಗೆ ಎಷ್ಟು ಜನ ಕಾಲ್ ಮಾಡಿದ್ದಾರೆ. ಸ್ವಲ್ಪ ದಿನಕ್ಕಾದ್ರೆ ಆಕೆ ಕಡೆಯಿಂದನೂ ಎಲ್ಲ ಅವ್ರಗಳ ಕಡೆಯಿಂದನೂ ನಿಮಗೆ ನಂದು ಏನು ಎಕ್ಸ್ಕ್ಲೂಸಿವ್ ಆಗಿ ನ್ಯೂಸ್ಗಳು ಕೊಡ್ತಾ ಇದ್ದಾರೆ ಅದಕ್ಕಿಂತ ಡಬಲ್ ನ್ಯೂಸ್ಗಳು ನಿಮಗೂ ಸಿಗುತ್ತೆ. ಮತ್ತೆ ಯಾಕೆಲ್ಲ ಅಮಾಯಕರನ್ನೆಲ್ಲ ಇದ್ರ ಜೊತೆಗೆ ಸೇರಿಸ್ಕೊಂಡು, ಇಲ್ಲದೆ ಇರೋರ್ನ ಯಾಕೆಲ್ಲರೂ ಸೇರಿಸ್ಕೊಂಡು ಅವ್ರ ಹೆಸರುಗಳನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಾ? ಯಾಕೆ ಇದೆಲ್ಲ ಬೇಕಾಗಿದೆ ನಿಮಗೆ? ಇವತ್ತೇ ಎಲ್ರಿಗೂ ಮುಂದೆ ಒಂದು ಮಾತು ಹೇಳಿದ್ರು ಆಕೆ. ಯಾವಾಗ ನ್ಯೂಸ್ ಚಾನಲ್ ಜೊತೆ ನಾನು ಕುತ್ಕೊಂಡು ಮಾತಾಡ್ಬೇಕಾದ್ರೆ ಅವರು ನಮಗೂ ಇಬ್ರಿಗೂ ಡಿಬೇಟ್ ನಡೆದಾಗ ಒಂದು ಮಾತು ಹೇಳಿದ್ರು ಆಕೆ. ಸರ್ ನನಗೇನೂ ಬೇಡ ಸರ್, ನನ್ಗೆ ಯಾವುದೋ ಬೇಡ ಸರ್, ಆಕೆಗೆ ಚಿನ್ನ ಕೊಟ್ಟಿದ್ದೀನಿ, ಅವ್ರು ನನಗೆ ದುಡ್ಡು ಕೊಡಬೇಕು ಅಂದ್ರು. ಚಿನ್ನ ದುಡ್ಡು ಇದಿಷ್ಟರಲ್ಲೇ ಇದೆಯಾ ಇವತ್ತು ಈ ವಿಷಯ? ಮುಂದುವರೆದೇ ಅಲ್ವಾ ಈ ವಿಷಯ? ಚಿನ್ನ ದುಡ್ಡರಲ್ಲೇ ಇದೆಯಾ? ಯಾಕೆ ಮತ್ತೆ ಚಿನ್ನ ದುಡ್ಡಿದ ಮೇಲೆ ಯಾಕೆ ಇದಕ್ಕೆ ಧರ್ಮ ಅವ್ರು ಎಂಟ್ರಿ ಆದ್ರು, ಡಿ.ಕೆ. ಸುರೇಶ್ ಅವರು ಎಂಟ್ರಿ ಆದ್ರು? ಈಗಾಗಲೇ ಗಮನಿಸ್ತಾ ಇದೀವಿ ಐಶ್ವರ್ಯ ಗೌಡ ಹೇಳಿಕೆ ಸಾಕಷ್ಟು ಅನುಮಾನವನ್ನ ಹುಟ್ಟು ಹಾಕ್ತಾ ಇದೆ. ಸಾಕಷ್ಟು ಗಣ್ಯರ ಹೆಸರು ಇಲ್ಲಿ ಕೇಳಿ ಬರ್ತಾ ಇರುವಂತದ್ದು. ನೋಡಿ, ಇದು ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯದಲ್ಲೇ ಇಲ್ಲ,
ಎಲ್ಲೋ ಒಂದು ಕಡೆ ಮಿಸ್ ಹೊಡಿತಾ ಇದೆ. ಇಲ್ಲಿ ಸಾಕಷ್ಟು ನಾಯಕರ ಹೆಸರು ಕೂಡ ತಳಕಾಗ್ತಾ ಇದೆ. ಈ ಕಹಾನಿ ಹಿಂದೆ ದೊಡ್ಡ ದೊಡ್ಡ ನಾಯಕರ ಕೈವಾಡವೂ ಕೂಡ ಇದೆ. ಬ್ಲ್ಯಾಕ್ ಮನಿಯನ್ನ ವೈಟ್ ಮಾಡಿಕೊಡ್ತೀನಿ ಎನ್ನುವಂಥ ಈ ವನಿತಾ ಹೇಳಿಕೆ ಸಾಕಷ್ಟು ಒಂದು ಕಡೆ ಕುತೂಹಲವನ್ನ ಕೇಳಿಸ್ತಾ ಇದೆ. ಹಾಗಾದ್ರೆ ನಿಜವಾಗ್ಲೂ ವನಿತಾ ಈ ಹೇಳಿಕೆಯನ್ನ ಕೊಟ್ಲಾ, ಅಥವಾ ಏನು ಐಶ್ವರ್ಯ ಗೌಡ ಸುಖ ಸುಮ್ಮನೆ ಹೇಳ್ತಿದ್ದಾರೆ ಏನು ಅನ್ನೋದು ಗೊತ್ತಾಗ್ತಾ ಇಲ್ಲ. ಸದ್ಯಕ್ಕಂತೂ ಸಾಕಷ್ಟು ನಾಯಕರ ಹೆಸರು ತಳಕಾಗ್ತಾ ಇರುವಂತದ್ದು. ಸೊ ಅದರಲ್ಲೂ ಮುಖ್ಯವಾಗಿ ಈಗಾಗಲೇ ಗಮನಿಸ್ತಾ ಇದೀವಿ ನೋಡಿ.